ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸುಚಿತ್, ಮತ್ತು ನನ್ನ ವೀಡಿಯೋಗೆ ಸ್ವಾಗತ. ಸೊ ಇದು ವೀಡಿಯೋ ಏನಂತಂದರೆ 3-4 ಡೇಸ್ ವ್ಲಾಗ್ ಒಂದೇ ಸರಿ ಎಲ್ಲ ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ಬೆಳಗ್ಗೆ ಜಿಮ್ಗೆಲ್ಲ ಮುಗಿಸ್ಕೊಂಡೆ. ಅವತ್ತು ನೈಟ್ ಊರಿಗೆ ಹೋಗಬೇಕಿತ್ತು. ಸೊ ಬೇರೆ ಏನೂ ಕೆಲಸ ಇರಲಿಲ್ಲ. ರೆಡಿ ಎಲ್ಲ ಆಗಿಬಿಟ್ಟು ನೈಟ್ ಊರಿಗೆ ಹೊರಟೆ. ಊರಿಗೆ ಹೊರಡೋ ಅಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿತ್ತು. 9 ಗಂಟೆಗೆ ಟ್ರೈನ್ ಇತ್ತು. ಸೊ ಅಣ್ಣ ಸ್ವಲ್ಪ ಲೇಟಾಗಿ ಬಂದ. ಅಂದರೂ ಹೆಂಗೋ ಹಂಗೋ ಮಾಡಿ ಬೇಗ ಸ್ಟೇಷನ್ ರೀಚ್ ಆಗೇ ಬಿಟ್ವಿ. ಸೊ ಅಲ್ಲಿಂದ ಸ್ಟೇಷನ್ ರೀಚ್ ಆದ್ವಿ. ಯಶವಂತಪುರದಿಂದ 9 ಗಂಟೆಗೆ ಟ್ರೈನ್ ಇತ್ತು. ಸೊ ನೋಡಿ, ಇದೇ ನಮ್ಮ ಯಶವಂತಪುರ ರೈಲ್ವೆ ಸ್ಟೇಷನ್. ಸೊ ಬೇಗ ರೀಚ್ ಆದ್ವಿ. ಟ್ರೈನ್ ಹೆಂಗೋ ಸಿಕ್ತು. ಟ್ರೈನಲ್ಲಿ ಹತ್ತಿದ ತಕ್ಷಣ ಟ್ರೈನ್ ಜರ್ನಿ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಒಂದು 12 ಅವರ್ಸ್ ಜರ್ನಿ ಮಾಡಬೇಕಾಗಿತ್ತು. ಆಮೇಲೆ ಬೆಳಗ್ಗೆ ಎದ್ದೆ. ಏನಪ್ಪ ಇನ್ನೂ ನಮ್ಮೂರು ಬರಲಿಲ್ಲ ಅಂತ ಡೋರ್ ಹತ್ರ ಕೂತ್ಕೊಂಡು ನಿಂತ್ಕೊಂಡು ಕಾಯ್ದು ಸಾಕಾಗಿ ವಾಪಸ್ ಮತ್ತೆ ನನ್ನ ಸೀಟಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕೆ ಹೋಗಿ ಸೀಟಲ್ಲಿ ಕೂತ್ಕೊಂಡ ತಕ್ಷಣ ಸಡನ್ನಾಗಿ ನಮ್ಮ ಊರಿನ ಆಲಿಮಟ್ಟಿ ಡ್ಯಾಮ್, ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಕಾಣಿಸ್ತು. ಸೊ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಲ್ಲಿಂದ, ಅಷ್ಟು ದೂರಿಂದ. ಸೊ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದೆ. ಇನ್ನೇನು ನಮ್ಮೂರ ಹತ್ರ ಬಂತು ಅಂತ ಖುಷಿ ಆಯಿತು. ಆಲ್ಮೋಸ್ಟ್ 12 ಅವರ್ಸ್ ಜರ್ನಿ ಆಗೋಗಿತ್ತು. ಆಮೇಲೆ ನಮ್ಮೂರ ಹತ್ರ ಬಂದ ತಕ್ಷಣ ಊರ್ದು ನೋಡಿಕೊಂಡು ಸೊ ಖುಷಿಯಾಗೋಯ್ತು. ಓಕೆ, ತುಂಬ ದಿನ ಆದಮೇಲೆ ಊರಿಗೆ ಹೋಗಿದ್ದೆ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಕಸಿನ್ಗೆ ಹೇಳಿದ್ದೆ, ಅವನು ಬಂದು ಪಿಕ್ ಮಾಡ್ದ ಕಾರಲ್ಲಿ. ಅಲ್ಲಿಂದ ಸ್ಟೇಷನಿಂದ 20 ಕಿಲೋಮೀಟರ್ಸ್ ದೂರ ನಮ್ಮ ಹಳ್ಳಿ. ಸೊ ಅಲ್ಲಿಗೆ ಹೊರಟ್ವಿ. ಹಳ್ಳಿಗೆ ಹೊರಟ ತಕ್ಷಣವೇ ಅವತ್ತು ಜಾತ್ರೆ ಇತ್ತು. ಜಾತ್ರೆಗೋಸ್ಕರನೇ ಊರಿಗೆ ಹೋಗಿದ್ದು. ಸೊ ಇದೇ ನೋಡಿ ನಮ್ಮ ಊರಿಗೆ ಹೋಗ್ತಿರೋ ರೂಟು. ಸೊ ಎಲ್ಲ ಸ್ವಲ್ಪ ಇಂಪ್ರೂವೈಸ್ ಆಗಿದೆ ಇವಾಗೆಲ್ಲ. ಮುಂಚೆಲ್ಲ ತುಂಬ ಕಷ್ಟ ಇತ್ತು ರೋಡೆಲ್ಲ. ಆಮೇಲೆ ಬೆಳಗ್ಗೆ ಹೋದ ತಕ್ಷಣ ರೆಡಿಯಾಗಿ ಇನ್ನೂ ಕಳಸ ನದಿಗೆ ಹೋಗಿತ್ತು, ದೇವ್ರ ಕಳಸ. ಆವಾಗ ನಾವು ಸ್ವಲ್ಪ ನಾನು ನಮ್ಮಣ್ಣ ಎಲ್ಲ ಡೊಳ್ಳು ಎಲ್ಲ ಬಾರಿಸಿದ್ವಿ, ಇನ್ನೂ ಟೈಮ್ ಇತ್ತು ಅಂತ. ಅಲ್ಲಿಂದ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು ಅಂತ ಸಿಟಿ ಕಡೆ ಹೋಗಬೇಕಿತ್ತು. ಹೋಗಿ ಏನೋ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬರೋಕ್ಕೆ ನಾನು ನಮ್ಮಣ್ಣ ಹೊರಟ್ವಿ. ಅಲ್ಲಿಂದ ಹೋಗಿ ಬರೋ ಅಷ್ಟರಲ್ಲಿ ಆಲ್ರೆಡಿ ದೇವ್ರ ಕಳಸ ಬಂದಿತ್ತು. ಸೊ ಮೇಜರ್ ಥಿಂಗ್ ಏನಂದರೆ, ನಾನು ಊರಿಗೆ ಹೋಗಿದ್ದು ಇದೇ ಜಾತ್ರೆಗೋಸ್ಕರ. ಆಮೇಲೆ ಈ ಸರಿ ನನಗೇನೋ ಗೊತ್ತಿಲ್ಲ, ಸ್ವಲ್ಪ ದೇವ್ರಿಗೆ ನಮಸ್ಕಾರ ಹಾಕಬೇಕು ಅಂತ ಮನಸ್ಸಲ್ಲಿ ಅನಿಸಿತ್ತು. ಸೊ ಅದಕ್ಕೋಸ್ಕರ ಹೋಗಿದ್ದೆ. ಸೊ ಇದೇ ದೇವ್ರಿಗೆ ಒಂದು ಭಕ್ತಿ ಸಲ್ಲಿಸೋಕ್ಕೆ ಹೋಗಿದ್ದಿದ್ದು. ಸೊ ಹೋಗಿ ದೇವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ಎಲ್ಲ ಬೇಡ್ಕೊಂಡು ಆವತ್ತಿನ ದಿನ ಎಂಡ್ ಆಯಿತು. ದೇವ್ರ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಂಡೆ. ಅದರ ನೆಕ್ಸ್ಟ್ ಡೇ ನಮ್ಮ ಪಾಪು, ಅಂದರೆ ನಮ್ಮ ಚೋಟುಮ್ಮ ಅಂತ ಕರಿತೀನಿ ಅವಳಿಗೆ, ಅವಳು ನನ್ನ ಅಕ್ಕನ ಮಗಳು, ಅವಳ ಬರ್ಡೇ ಇತ್ತು. ಸೊ ನಾನು ಕರೆಕ್ಟ್ ಟೈಮ್ಗೆ ಹೋಗಿದ್ದೆ. ಅವಳು ಯಾರ ಹತ್ರನೂ ಬರ್ತಾ ಇರಲಿಲ್ಲ. ಆಮೇಲೆ ಅವಳಿಗೆ ಪಾರಿವಾಳ ತೋರಿಸ್ತೀನಿ ಬಾ, ಹಂಗೆ ಹಿಂಗೆ ಅಂತ ಹೇಳಿ ಕರ್ಕೊಂಡು ಬಂದು ಅವಳ ಜೊತೆ ಸ್ವಲ್ಪ ಆಟ ಆಡಿದೆ, ಟೈಮ್ ಪಾಸ್ ಮಾಡಿದೆ. ಆವತ್ತು ಫುಲ್ ಮೋಡ ಆಗಿತ್ತು. ಮೋಡ ಆಗಿದ ತಕ್ಷಣ ನೋಡಿದ್ರೆ ಮಳೆ ಜೋರಾಗಿ ಸ್ಟಾರ್ಟ್ ಆಗೋಯ್ತು. ತುಂಬ ಖುಷಿಯಾಯಿತು. ಬಿಕಾಸ್ ತುಂಬ ಅಂದರೆ ತುಂಬ ಬಿಸಿಲಲ್ಲಿ. ಸೊ ಜೋರಾಗಿ ಮಳೆ ಬಂದಿದ್ದಕ್ಕೆ ನೋಡಿ ಖುಷಿಯಾಗಿ ಬಿಸಿ ಏನಾದರೂ ತಿನ್ನಬೇಕಲ್ಲ ಅಂತ ಅಂದ್ಕೊಂಡು ಮಿರ್ಚಿ ಮಾಡೋಣ, ಟೈಮ್ ಪಾಸ್ ಆಗಬೇಕಲ್ವ. ಸೊ ಸಾಯಂಕಾಲವರೆಗೂ ಟೈಮ್ ಪಾಸ್ ಆಗಬೇಕು ಅಂತ ಬಿಸಿ ಮಿರ್ಚಿ ಮಾಡೋಣ ಮತ್ತು ಆನಿಯನ್ ಪಕೋಡ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಎಲ್ಲನೂ. ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಅವಾಗ ಗೊತ್ತಾಗಿದ್ದು, ಇಟ್ಸ್ ನಾಟ್ ಸೋ ಈಸಿ ಅಂತ. ಏನಕ್ಕಂದರೆ ನಾವು ಟ್ರೈ ಮಾಡ್ತೀವಿ, ಸುಮ್ಮನೆ ಹಿಂಗೆ ಹಾಕ್ತೀವಿ ಬಿಡ್ತೀವಿ, ಏನೇನೋ ಶೇಪ್ ಆಗುತ್ತೆ, ಯಾವುದ್ಯಾವುದೋ ಮ್ಯಾಪ್ಗಳ ಥರ ಶೇಪ್ ಆಗುತ್ತೆ. ನೋಡಿ ಬೇಕಾದ್ರೆ ತೋರಿಸ್ತೀನಿ. ಇಲ್ಲೆಲ್ಲ ಹೋಟ್ಲಲ್ಲೆಲ್ಲ ಅಷ್ಟು ನೀಟಾಗಿ ಹಾಕ್ತಾರೆ. ಬಟ್ ನಮಗೆಲ್ಲ ಅಷ್ಟು ಕಷ್ಟ ಆಗಲ್ಲ. ಸೊ ಅಂದರೂ ಟ್ರೈ ಮಾಡಿದೆ. ಸೊ ಎಲ್ಲರೂ ತಿಂದರು, ಬಿಸಿ ತಿನ್ಕೊಂಡು ನೋಡಿ ಶೇಪ್ಲೆಸ್ ಹೆಂಗಿದೆ ಎಲ್ಲ ನಗ್ತಾಯಿದ್ರು ನೋಡ್ಬಿಟ್ಟು. ಬಟ್ ಅಂತೂ ಇಂತೂ ಹೆಂಗೋ ಮಾಡಿದೆ, ಎಲ್ಲರಿಗೂ ತಿನ್ನಿಸ್ದೆ. ಅವತ್ತು ನೈಟು ನಮ್ಮ ಪಾಪು ಬರ್ಡೇ ಸೆಲೆಬ್ರೇಷನ್ ಇತ್ತು. ಸೊ ಬರ್ಡೇ ಸೆಲೆಬ್ರೇಷನ್ಗೆ ಹೋಗಿದ್ವಿ. ಸೊ ಏನಂದರೆ ಎಲ್ಲ ತುಂಬ ಜನಕ್ಕೆ ನೋಡ್ಬಿಟ್ಟು ತುಂಬ ಅಳ್ತಾಯಿದ್ಲು. ಅವ್ರ ಅಮ್ಮ ಬಿಟ್ಟರೆ ಬೇರೆ ಯಾರ ಹತ್ರನೂ ಬರ್ತಾ ಇರಲಿಲ್ಲ. ಅವ್ರು ಹಂಗೋ ಹಿಂಗೋ ಮಾಡಿ ಅವ್ರ ಅಮ್ಮ ಫುಲ್ಲು ಕೂಲ್ ಮಾಡಿ ರಂಭಿಸಿ ಕೇಕೆಲ್ಲ ಕಟ್ಟಿಂಗ್ ಎಲ್ಲ ಆಯಿತು. ಸೊ ಕಟ್ಟಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಮ್ಮ ಟೆಂಪಲ್ಗೆ ಬಂದ್ವಿ. ರಾತ್ರಿ ಎಲ್ಲ ಭಜನೆ ಇತ್ತು. ಒಂದು ಸ್ವಲ್ಪ ನೋಡೋಣ ಭಜನೆ ಅಂತ 1 ಅವರ್ 2 ಅವರ್ ಭಜನೆನ ನೋಡಿಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದು ಮಲ್ಕೊಂಡೆ. ಅದಾದಮೇಲೆ 2 ಡೇಸ್ ಆದಮೇಲೆ ವಾಪಸ್ ನಮ್ಮ ಬ್ಯಾಕ್ ಟು ಬೆಂಗಳೂರು. ಇದು ನನ್ನ 3 to 4 ಡೇಸ್ ಸ್ಟೋರಿ, ಊರದ ಸ್ಟೋರಿ. ಸೊ ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಬರುತ್ತೆ. ಬಾಯ್ ಟೇಕ್